ಇನ್ನು ಹಾಸನದ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಆ ಪೆನ್ ಡ್ರೈವ್ ಲೀಕ್ ಮಾಡಿದವರಿಗೂ ಕೂಡ ಸಂಕಷ್ಟ ಕಾದಿದೆಯಾ ಅನ್ನೋದು ಪ್ರಶ್ನೆ. ಈಗಾಗಲೇ ಕಾರ್ತಿಕ್ಗೆ ನೋಟಿಸ್ ಜಾರಿ ಮಾಡಿದೆ SIT. ಕಾರ್ತಿಕ್ ಸೇರಿ 4ವರಿಗೆ ಬಂಧನದ ಭೀತಿಯೂ ಕೂಡ ಎದುರಾಗಿದೆ. ಯಾಕಂತಂದ್ರೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ಅದು ರಿಜೆಕ್ಟ್ ಆಗಿದೆ. ಇದರ ಬೆನ್ನಿಗೆ SITಯಿಂದ ನೋಟಿಸ್ ಇಶ್ಯೂ ಆಗಿದೆ. ಇನ್ನು ಕಾರ್ತಿಕ್ ಬಳಿ ಇದ್ದಂಥ ವಿಡಿಯೋವನ್ನು ಹರಿಯಬಿಟ್ಟವರು ಯಾರು ಅನ್ನೋದು ಪ್ರಶ್ನೆ. ವಿಡಿಯೋ ಹರಿಬಿಟ್ಟವರಿಗಾಗಿ SIT ಹುಡುಕಾಡ್ತಾ ಇದೆ. ಸೊ ಕಾರ್ತಿಕ್ಗೆ ನೋಟಿಸ್ ಕೊಡಲಾಗಿದೆ. ಈ 4 ಮಂದಿ ಆರೋಪಿಗಳು ಕೂಡ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಆಂಟಿಸಿಪೇಟರಿ ಬೇಲ್ಗೆ ನಿರೀಕ್ಷಣಾ ಜಾಮೀನು ಕೇಳಿದರು, ಬಟ್ ಅದು ರಿಜೆಕ್ಟ್ ಆಯಿತು. ಇದರ ಬೆನ್ನಿಗೆ ಈಗ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು, ವಿಚಾರಣೆಗೆ ಬಂದ್ರಪ್ಪ ಅಂತ. ಸೊ ಇದರ ಬೆನ್ನಿಗೆ ಅವರಿಗೀಗ ವಿಚಾರಣೆಗೆ ಕರೆದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೇನೋ ಅನ್ನೋ ಆತಂಕ ಆರೋಪಿಗಳಿಗೆ ಶುರುವಾಗಿದೆ. ಹಾಸನದ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ಒಂದು ಕೇಸನ್ನು ಕೊಟ್ಟಿದ್ದರು. 21ನೇ ತಾರೀಕು ಈ ಕೇಸು ದಾಖಲಾಗಿತ್ತು. ಆ ಕೇಸ್ನ ಒಟ್ಟು ಸಾರಾಂಶ ಏನು ಅಂತಂದರೆ, ನವೀನ್ ಗೌಡ ಸೇರಿ ಇತರರು ಈ ಅಶ್ಲೀಲ ವಿಡಿಯೋವನ್ನು ಅಥವಾ ತಿರುಚಿದ ವಿಡಿಯೋವನ್ನು ಪೆನ್ ಡ್ರೈವ್ ಮುಖಾಂತರ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ ಅನ್ನೋದು ಆ FIRನ ಒಟ್ಟು ಸಾರಾಂಶ ಆಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಈ ಆರೋಪಿಗಳನ್ನು ಅರೆಸ್ಟ್ ಮಾಡಿರಲಿಲ್ಲ. ಆ ನಂತರ ಇದು ರಾಜಕೀಯ ತಿರುವು ತೆಗೆದುಕೊಂಡ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಇವರೇ ಆರೋಪಿಗಳು. ಬಟ್ ಅದು ನಿರೀಕ್ಷಣಾ ಜಾಮೀನು ಅವರಿಗೆ ಸಿಗಲಿಲ್ಲ. ಇದರ ಬೆನ್ನಿಗೆ ಈಗ SITಯಿಂದ ನೋಟಿಸ್ ಬರ್ತಾ ಇದೆ ಆರೋಪಿಗಳಿಗೆ, ವಿಚಾರಣೆಗೆ ಹಾಜರಾಗಿ ಅಂತ. ಸೊ ಇದು ನಾವು ಬಂಧನ ಆಗ್ತೀವೇನೋ ಅನ್ನೋ ಆತಂಕದಲ್ಲಿ ಆರೋಪಿಗಳಿದ್ದಾರೆ. ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಕಾರ್ತಿಕ್ ಗೌಡ ಜೊತೆಗೆ ನವೀನ್ ಗೌಡ ಇವರೆಲ್ಲರೂ ಕೂಡ ಸದ್ಯ ಆತಂಕದಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.